ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಪವನ್ ಅಪ್ಪು ನಾವಿಕ ಯೂಟ್ಯೂಬ್ ಚಾನಲ್. ಈ ನಾವಿಕ ಒಂದ್ಸರಿ ಗಿಡ ನೆಟ್ಟಿದ್ದ, ನೇರಳೆ ಗಿಡ. ಅದ್ರ ಹಿಸ್ಟ್ರಿ ಹೇಳ್ತೀನಿ ನೋಡಿ. ಇಷ್ಟ ಆದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್. ಸಣ್ಣ ಗಿಡ ಆಗಿದ್ದಾಗ ನಾನು ಅದನ್ನು ನೆಟ್ಟಿದ್ದು. ಈಗ ಅದು ಫಲ ಕೊಡೋ ಆಗಿದೆ ನೋಡಿ ಅಣ್ಣ, ಫಲ ಹೆಂಗೆ ಕೊಟ್ಟಿದ್ದೇವೆ ನೋಡಿ. ಈ ಗಿಡ ನೋಡ್ತೀನಿ, ಈ ಗಿಡ ನೋಡಿ ಹೆಂಗಿದೆ. ಈ ಮರ ಹೆಂಗೆ ಹುಟ್ಟಿತು, ಹೆಂಗೆ ಬೆಳೀತು ಅಂತ ಒಂದು ಹಿಸ್ಟ್ರಿನೇ ಇದೆ. ಹಿಸ್ಟ್ರಿ ತೋರಿಸ್ತೀನಿ ನೋಡಿ ಅಣ್ಣ. ಈ ಹೊಲ ಅಲ್ಲಿ ಕುಂಟೆ ಕಾಣಿಸಿದೆಯಲ್ಲ, ಈ ಹೊಲಗಳು ಕುಂಟೆಗಳು ಏನು ಇರಲಿಲ್ಲ ಇಲ್ಲಿ. ಇದೆಲ್ಲ ಫುಲ್ ಕಾಡಿದ್ದಂಗಿತ್ತು. ಎಲ್ಲ ತೋಪುಗಳು, ಮರಗಳೆಲ್ಲ ತುಂಬೋಗಿದ್ದಿದ್ರು, ತುಂಬ ಅಲ್ಲಿ ತನಕ ಆ ಮರದವರೆಗೂ ಇವೆಲ್ಲ ಲೈನ್ಗಳೆಲ್ಲ ತೋಪುಗಳೇ ತುಂಬೋಗಿದ್ವು. ನಾವು ಚಿಕ್ಕವರಿದ್ದಾಗ ಈ ಪ್ಲೇಸ್ಗೆ ಹೋಗೋಕ್ಕೆ ಭಯ ಬೀಳ್ತಾಯಿತ್ತು. ದೆವ್ವೈತೆ ಅಂತ. ಯಾಕಂದರೆ ಕಪ್ಪಗಿರ್ತೈತೆ ಎಲ್ಲ ಗಿಡ ತುಂಬಿಕೊಂಡು, ಮರಗಳು ತುಂಬಿಕೊಂಡು. ರಾತ್ರಿ ಆ ಜಾಗದಲ್ಲಿ ಹೋಗೋಕ್ಕೆ ಭಯ ಆಗ್ತಿತ್ತು. ಹಂಗಿತ್ತು. ಹಿಂಗಿದ್ದಾಗ ಒಂದು ಚಿಕ್ಕ ಕೆಲಸ ಮಾಡಿದ್ದೀನಿ, ಬಂದರೆ ಹೇಳ್ತೀನಿ. ಇದು ಚಿಕ್ಕ ಗಿಡ ಆಗಿದ್ದಾಗ, ಇಷ್ಟು ಅದು ವಿಡಿಯೋ ಇದೆ ತೋರಿಸ್ತೀನಿ. ಚಿಕ್ಕ ಗಿಡ ಇದ್ದಾಗ ಇಲ್ಲಿಗೆ ಎತ್ಕೊಂಡ್ಬಂದಿದ್ದು. ಈ ಕಡೆ ಎಲ್ಲ ಹೆಂಗಿತ್ತು ಅಂತ ನಿಮ್ಗೆ ಹೇಳಿದ್ದೀನಿ. ಹಂಗಿದ್ದಾಗ ಇದು ಚಿಕ್ಕ ಗಿಡ. ಮತ್ತು ಬನ್ನಿ ಇಲ್ಲಿ, ಇದು ಈ ಚರಂಡಿ ಕೂಡ ಇರಲಿಲ್ಲ ಆ ಟೈಮಲ್ಲಿ. ಚರಂಡಿ ಕೂಡ ಇರಲಿಲ್ಲ. ಚಿಕ್ಕ ಸಣ್ಣದಾಗಿ ಗಲೀಜು ನೀರು ಬರ್ತಾಯಿತ್ತು. ಆ ಗಲೀಜು ನೀರನ್ನ ಹಿಡ್ಕೊಂಡು ಒಂದು ಜಗ್ಗಲ್ಲಿ, ಚಿಕ್ಕ ಜಗ್ಗಲ್ಲಿ ಇಟ್ಕೊಂಡು ಅಲ್ಲಿ ಗಿಡ ನೆಟ್ಬಿಟ್ಟು ಆ ಗಿಡದಲ್ಲೇ ಹಾಕ್ತಾಯಿದ್ದೆ. ಅವಾಗ ಇಲ್ಲೆಲ್ಲ ದೊಡ್ಡ ಮರಗಳಿದ್ವು. ಆ ಮರಗಳೆಲ್ಲ ಹೊಡೆದಾಕಿದ್ರೆ ಅಲ್ಲಿ ಕಾಣಿಸಿದೆ, ಹೊಡೆದಾಕಿರೋದು ಅಲ್ಲಿ. ಅದನ್ನು ಝೂಮ್ ಮಾಡಿ ಕಾಣಿಸುತ್ತೆ. ಅದು ಈ ಮರ ಯಾವುದಪ್ಪ ಅಂದರೆ ಈ ಮರ. ಇಂಥ ಮರಗಳು ದೊಡ್ಡದ್ದು ಈ ಕಡೆ ಫುಲ್ ಇದ್ದು. ಅವೆಲ್ಲ ತೆಗ್ದಾಕಿದ್ದಾದಮೇಲೆ ಈ ಚಿಕ್ಕ ಗಿಡ ಇತ್ತು. ಅವಾಗ ಚಿಕ್ಕ ಗಿಡ ಇದ್ದಾಗ ನಾನು ಬೆಳೆಸಿದ್ದು ಅಂತ ನಮ್ಮ ಮನಸ್ಸಲ್ಲಿ ಅನಿಸುತ್ತೆ ಅಂದರೆ ನನ್ನ ನಿಜವಾಗ್ಲೂ ನಾನೇ ಬೆಳೆಸಿದ್ದು ಅಂತ ನನ್ನ ಮನಸ್ಸಲ್ಲಿದೆ. ಅದನ್ನು ಇವಾಗ ನಿಮ್ಮ ಹತ್ರ ವೀಡಿಯೋದಲ್ಲಿ ಹೇಳ್ಕೊತಾ ಇದ್ದೀನಿ ನೋಡಿ. ಈ ಮರದಲ್ಲಿ ಬಿಟ್ಟಿರೋ ಹಣ್ಣುಗಳಿಂದ ಚಿಕ್ಕ ಪ್ರಾಣಿ ಪಕ್ಷಿಗಳಿಗೆ ಹಣ್ಣು ತಿನ್ನೋದು ಆಹಾರಕ್ಕೆ ಉಪಯೋಗ ಆಗಿದೆ. ಮತ್ತು ಈ ದಾರಿಯಲ್ಲಿ ಬರೋ ಜನರಿಗೂ ಕೂಡ ಇದು ಯೂಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಹೇಳಿದ್ನಲ್ಲ ಅಣ್ಣವ್ರೆ ಎಲ್ಲ, ನನಗೆ ಆಕ್ಸಿಡೆಂಟ್ ಆಗಿ ಮರ್ತೋಗಿದ್ದೆ. ಮತ್ತು ನನ್ನ ಫ್ರೆಂಡ್ ಅಲ್ಲ, ನನ್ನ ತಮ್ಮ ಇದ್ಕೊಂಡು ನೋಡಿದ್ದು. ನಾವು ಹುಟ್ಟಿರೋ ಗಿಡ ಅವಾಗ ನಾವು ಇಲ್ಲೆಲ್ಲ ಚರಂಡಿಯಲ್ಲಿ ನೀರು ಎತ್ತಾ ಇದ್ವಿ. ಇವಾಗ ನೋಡಿ ಹೆಂಗೈತೆ ಅಂತ ಅವ್ನು ಹೇಳಿದ ಮೇಲೆ ನನಗೆ ಫ್ಲ್ಯಾಶ್ ಬ್ಯಾಕ್ ನೆನಪಾಯಿತು. ಅಷ್ಟೇ ಅಣ್ಣ, ಸತ್ಯ ಹೇಳ್ತೀನಿ. ಯಾವುದೇ ಕ್ರಿಯೇಷನ್ನು ಮತ್ತು ಕ್ರಿಯೇಟಿವಿಟಿ ಇಲ್ಲ ನನ್ನ ಹತ್ರ. ಏನು ನಡೆದಿದೆಯೋ ಅದನ್ನೇ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ.